ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಬಾಗಲಕೋಟೆಯಲ್ಲಿ ಪ್ರೇಮಿಗಳಿಬ್ಬರು ಸಾವನ್ನಪ್ಪಿರುವಂತಹ ಘಟನೆ ಇದೀಗ ಬೆಳಕಿಗೆ ಬಂದು ಬಿಟ್ಟಿದೆ. ಸ್ನೇಹಿತರೆ, ಬಹುತೇಕ ಜನ ಈ ಒಂದು ಪ್ರೇಮಿಗಳು ಅದು ಯಾಕೆ ಸಾವನ್ನಪ್ಪಿ ಬಿಡ್ತಾರೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡಿ ಬಿಡುತ್ತೆ. ಅದೇನೇ ಸಮಸ್ಯೆಗಳಿರಬಹುದು, ಆ ಸಮಸ್ಯೆಗಳನ್ನ ತಾವು ಕೂತು ಬಗೆಹರಿಸ್ಕೊಳ್ಬೇಕಾಗುತ್ತೆ. ಆದರೆ ಅದ್ಯಾಕೆ ಇಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೋ ಗೊತ್ತಿಲ್ಲದಂತಾಗಿ ಬಿಟ್ಟಿದೆ. ಸ್ನೇಹಿತರೆ, ಇವರಿಗೆ ಕೇವಲ 21 ವರ್ಷ, ಜೊತೆಗೆ 19 ವರ್ಷದವರು, ಇನ್ನೇನು ಬದುಕಿ ಜೀವನ ಮಾಡಬೇಕಾಗಿರುವಂಥವರು, ಇಷ್ಟಪಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅಥವಾ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಇನ್ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ತಮ್ಮ ಜೀವನವನ್ನು ಕಳೆದುಕೊಳ್ಳುವಂಥವರಿಗೆ ಅದೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಹುತೇಕ ಇವರು ಹೇಡಿಗಳು ಅಂತ ಹೇಳಿದ್ರು ಕೂಡ ಈ ಸಂದರ್ಭಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಬಹುತೇಕ ಜನ ಇಷ್ಟವನ್ನು ಪಟ್ಟು ಜೀವನವನ್ನು ಮಾಡಬೇಕು, ಹಾಗೆ ಹೀಗೆ ಅಂತ ಎಲ್ಲ ಕನಸುಗಳನ್ನು ಕಟ್ಕೊಂಡು ಬಿಡ್ತಾರೆ. ಪ್ರೀತಿಸ್ತಾ ಇದ್ದೀವಿ ಅಥವಾ ಪ್ರೀತಿಸ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲವೂ ಕೂಡ ಸರಿಯಾಗಿ ಇರಬೇಕು ಅಥವಾ ನಾವೆಲ್ಲ ಅಂದುಕೊಂಡ ಹಾಗೆ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನು ನಿಜಕ್ಕೂ ತಪ್ಪು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಬಹುತೇಕ ಜನ ಅಂದ್ಕೊಂಡು ಬಿಡ್ತಾರೆ, ಇಷ್ಟಪಡ್ತಾ ಇದ್ದ ಹಾಗೆ ನಮ್ಮನ್ನ ಮದುವೆ ಮಾಡಿಬಿಡ್ತಾರೆ ಅಥವಾ ಮದುವೆ ಆಗಿಬಿಡ್ತೀವಿ, ಹಾಗಿರ್ತೀವಿ, ಹೀಗಿರ್ತೀವಿ, ಬಹುತೇಕ ದೊಡ್ಡ ದೊಡ್ಡ ಕನಸುಗಳನ್ನು ಕೂಡ ಕಟ್ಕೊಂಡು ಬಿಡ್ತಾರೆ. ಆದರೆ ಅದ್ಯಾವುದು ಈಡೇರೋದಿಲ್ಲ ಅಥವಾ ಇದಕ್ಕೆ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ, ಇದೆಲ್ಲವನ್ನು ಕೂಡ ನಾವು ಫೇಸ್ ಮಾಡಬೇಕು ಅನ್ನುವಂಥ ಧೈರ್ಯ ನಮ್ಮಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಸಾವನ್ನಪ್ಪುವಂಥ ಸಾಧ್ಯತೆ ಕೂಡ ಇದ್ದು ಬಿಡುತ್ತೆ. ಸೊ ಬಹುತೇಕ ಪ್ರೇಮಿಗಳು ಸಾವನ್ನಪ್ಪಿರುವಂಥ ಘಟನೆಗಳು ಇದೇನು ಹೊಸದಲ್ಲ. ಬಹುತೇಕ ಜನಗಳು ಈ ರೀತಿಯಾಗಿ ಸಾವನ್ನಪ್ಪಿದ್ದಾರೆ. ಅವರ ಲಿಸ್ಟಿನಲ್ಲಿ ಇವರು ಕೂಡ ಅಂತ ಹೇಳಬಹುದು. ಇಲ್ಲಿ ನಾನು ಇವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಜಾರು ಅಂತದ್ದೆಲ್ಲವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕುಟುಂಬದವರು ಬಹುತೇಕ ಕನಸುಗಳನ್ನು ಕಟ್ಕೊಂಡು ಬಿಡ್ತಾರೆ. ಗಂಡಿನ ಕುಟುಂಬದವರಾಗಿರ್ಬೋದು, ಹೆಣ್ಣಿನ ಕುಟುಂಬದವರಾಗಿರ್ಬೋದು, ತಮ್ಮ ಮಕ್ಕಳ ಬಗ್ಗೆ ಬಹುತೇಕ ಕನಸುಗಳನ್ನು ಕಟ್ಕೊಂಡು ಬಿಡ್ತಾರೆ. ನನ್ನ ಮಗ ಹಾಗಾಗ್ತಾನೆ, ಹೀಗಾಗ್ತಾನೆ, ನಮ್ಮನ್ನು ಹಾಗೆ ನೋಡ್ಕೊಳ್ತಾನೆ, ಹೀಗೆ ನೋಡ್ಕೊಳ್ತಾನೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕುಟುಂಬದವರು ಇಟ್ಕೊಂಡು ಬಿಡ್ತಾರೆ. ಆದರೆ ಈ ರೀತಿಯಾಗಿ ಹೇಡಿತನದಿಂದ ಸಾವನ್ನಪ್ಪು ಬಿಟ್ರೆ ಅವರ ಕುಟುಂಬವನ್ನು ನೋಡಿಕೊಳ್ಳೋದಾದ್ರೂ ಯಾರು? ಅದೇ ರೀತಿಯಾಗಿ ಹೆಣ್ಣು ಮಕ್ಕಳ ಕುಟುಂಬದವರು ಕೂಡ ಹಾಗೆ, ನನ್ನ ಮಗಳು ಹಾಗಿರ್ತಾಳೆ, ಹೀಗಿರ್ತಾಳೆ, ನಾವು ಅಂದುಕೊಂಡಾಗ ಬದುಕನ್ನು ಕಟ್ಕೊಳ್ತಾಳೆ, ನಮಗೆ ಒಂದು ವೃದ್ಧಾಪ್ಯದಲ್ಲಿ ಆಶ್ರಯ ಕೂಡ ಹಾಕ್ತಾಳೆ ಎನ್ನುವಂಥ ಕನಸುಗಳನ್ನು ಕೂಡ ಬಹುತೇಕ ಕುಟುಂಬದವರು ಸಹಜವಾಗಿ ಮಕ್ಕಳನ್ನ ಎತ್ತಿರುವಂಥ ಎಲ್ಲ ತಂದೆ ತಾಯಿಗಳು ಕಾಣುವಂಥ ಕನಸು. ಇದನ್ನು ತಪ್ಪು ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಆದರೆ ತಂದೆ ತಾಯಿಗಳ ಕನಸೇ ಬೇರೆ ಆಗಿರುತ್ತೆ, ಹೊರಗಡೆ ಮಕ್ಕಳ ಭವಿಷ್ಯವೇ ಬೇರೆ ಆಗಿ ಬಿಟ್ಟಿರುತ್ತೆ. ಒಂದು ಪರ್ಸನಲ್ ಅಂತ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಕುಟುಂಬದವರಾಗಿರಲಿ ಅಥವಾ ತಂದೆ ತಾಯಿಗಳಾಗಿರಲಿ ಅವರ ಬಳಿ ಶೇರ್ ಮಾಡಿಕೊಳ್ಳೋದಕ್ಕೆ ಆಗದೇ ಇರುವಂಥ ವಿಷಯಗಳು ಕೂಡ ಇದ್ದು ಬಿಡ್ತವೆ. ಅಂದ ಹಾಗೆ ಇದು ಏನು ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಸ್ನೇಹಿತರೆ, ಮೂಲತಃ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ಅನ್ನುವಂಥ ಪಟ್ಟಣ. ಅದು ರಬಕವಿ ಬನಹಟ್ಟಿ ಸಮೀಪದಲ್ಲಿ ಆಸಂಗಿ ಅನ್ನುವಂಥ ಒಂದು ಗ್ರಾಮವಿದೆ. ಆ ಗ್ರಾಮದ ಯುವಕ ಆತ. ಜೊತೆಗೆ ಈ ರಬಕವಿ ಬನಹಟ್ಟಿ ಅನ್ನುವಂಥ ಪಟ್ಟಣಕ್ಕೆ ಸೇರಿದಂತ ಹೆಣ್ಣು ಮಗಳು ಆಕೆ. ಇನ್ನು ಈ ಮೂಲತಃ ಆಸಂಗಿ ಗ್ರಾಮಕ್ಕೆ ಸೇರಿದಂತ ಯುವಕನ ಹೆಸರು ಗಮನಿಸೋದಾದ್ರೆ ಕಾರ್ತಿಕ್ ಅನ್ನುವಂಥ ವ್ಯಕ್ತಿ. ಇನ್ನು ಈ ಯುವತಿ ಮೂಲತಃ ರಬಕವಿ ಬನಹಟ್ಟಿ ಒಂದು ಪಟ್ಟಣದವಳ ಆಗಿರ್ತಾಳೆ. ಹೆಸರು ಪವಿತ್ರ ಅಂತ ಹೇಳಿ. ಕೇವಲ 19 ವರ್ಷ ಈಕೆಗೆ. ಇನ್ನು ಆ ಯುವಕನಿಗೆ ಗಮನಿಸೋದಾದ್ರೆ 21 ವರ್ಷ. ಬದುಕಿ ಸುಂದರವಾದಂಥ ಜೀವನವನ್ನು ಮಾಡಬೇಕಾದಂಥವ್ರು. ನಿನ್ನೆ ರಾತ್ರಿ ಒಂದಿಷ್ಟು ಇಬ್ಬರಲ್ಲಿ ಮನಸ್ತಾಪಗಳು ಬಂದು ಬಿಡುತ್ತೆ. ಅದು ಯಾವ ವಿಚಾರಕ್ಕೆ ಅಂತ ಗೊತ್ತಾಗಿಲ್ಲ. ಇದುವರೆಗೂ ಕೂಡ ಪೊಲೀಸ್ ತನಿಖೆ ನಡೀತಾ ಇದೆ. ಹಾಗಾಗಿ ಈಗಷ್ಟೇ ಈ ಒಂದು ಘಟನೆ ಆಗಿರೋ ಕುರಿತಾಗಿ ಪ್ರಾಥಮಿಕ ವರದಿ ಏನಿದೆ ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ಗಮನಿಸುವ ಪ್ರಕಾರ ಇಬ್ಬರಿಗೂ ಕೂಡ ನಿನ್ನೆ ರಾತ್ರಿ ಗಲಾಟೆ ಹಾಗೆ ಬಿಡುತ್ತೆ. ಅದ್ಯಾವ ವಿಚಾರಕ್ಕೆ ಅಂತಂದ್ರೆ ಮದುವೆ ವಿಚಾರಕ್ಕೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಮನೆಯವರನ್ನು ಒಪ್ಪಿಸಿ ಮದುವೆ ಆಗೋಣ ಅನ್ನುವಂಥದ್ದು ಇಬ್ಬರ ನಡುವೆ ಚರ್ಚೆ ಅಂತದ್ದೆಲ್ಲವೂ ಕೂಡ ಆಗ್ತಾ ಇರುತ್ತಂತೆ. ಅದ್ಯಾರು ಏನು ಮಾತನಾಡಿದ್ರು ಅಥವಾ ಯಾರು ಏನು ತಪ್ಪು ಮಾಡಿಕೊಂಡ್ರು ಗೊತ್ತಿಲ್ಲ. ಯಾಕೆಂತಂದ್ರೆ ಇದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಆಗಲಿ ಅಥವಾ ಇದಕ್ಕೆ ಒಂದು ಗೊಂದಲಕ್ಕೆ ಒಂದು ನಿಖರವಾದಂಥ ಮಾಹಿತಿಯನ್ನು ಕೊಡೋದಕ್ಕಾಗ್ಲಿ ಹುಡುಗಿ ಆಗ್ಲಿ ಅಥವಾ ಹುಡುಗ ಆಗ್ಲಿ ಇಬ್ಬರು ಕೂಡ ಬದುಕಿಲ್ಲ. ಸ್ನೇಹಿತರೆ, ಯುವತಿ ಮನೆಯಲ್ಲಿ ಸಾವನ್ನಪ್ಪಿ ಬಿಡ್ತಾಳೆ. ಇಬ್ಬರ ನಡುವೆ ರಾತ್ರಿ ಗಲಾಟೆ ಆಗಿರುತ್ತೆ. ಮಾರನೇ ದಿನ ಆ ಯುವತಿ ಮನೆಯಲ್ಲಿ ಕುಟುಂಬದಸ್ಥರು ಇಲ್ಲದಂತ ಸಂದರ್ಭದಲ್ಲಿ ನೇಣಿಗೆ ಶರಣಾಗಿ ಬಿಡ್ತಾಳೆ. ಅತ್ತ ಈ ವಿಷಯ ಕಾರ್ತಿಕ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ಇನ್ನೇನಾಗಿ ಬಿಡುತ್ತೋ ಅನ್ನುವಂಥ ಭಯದಲ್ಲಿ ಬಿದ್ದು ಬಿಡ್ತಾನೆ ಅಂತ ಕಾಣಿಸುತ್ತೆ. ಒಂದಿಷ್ಟು ಕಾನೂನಿನ ಸಂಕಷ್ಟ ಅಂತದೆಲ್ಲವೂ ಕೂಡ ಕಣ್ಣು ಮುಂದೆ ಬಂತು ಅಂತ ಕಾಣಿಸುತ್ತೆ. ಹಾಗಾಗಿ ಆ ಯುವಕನು ಕೂಡ ತನ್ನ ಗೆಳತಿ ಸಾಯ್ತಾ ಇದ್ದ ಹಾಗೆ ತಾನು ಕೂಡ ನೇಣಿಗೆ ಶರಣಾಗಿ ಬಿಡ್ತಾನೆ. ಇಬ್ಬರು ಕೂಡ ಇದೀಗ ಸಾವನ್ನಪ್ಪಿರುವಂತದ್ದು ಖಚಿತವಾಗಿರುವಂತಹ ಮಾಹಿತಿ. ಸೊ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ಒಂದು ಇಬ್ಬರ ನಡುವೆ ಗಲಾಟೆ ಆಗಿರುವಂತದ್ದು ಅದ್ಯಾವ ಕಾರಣಕ್ಕೆ ಏನು ಅನ್ನುವಂಥದ್ದು ಕ್ಲಾರಿಟಿ ಕೂಡ ಇಲ್ಲ. ಹಾಗೆ ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಆ ಮದುವೆ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆ ಆಗಿತ್ತು ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇಬ್ಬರು ಕೂಡ ಕಳೆದ 2-3 ವರ್ಷಗಳಿಂದ ಪರಿಚಯ ಆಗಿರ್ತಾರೆ. ಇಬ್ಬರು ಕೂಡ ಒಂದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಈತ ಸೀನಿಯರ್ ಆಗಿರ್ತಾನೆ, ಆಕೆ ಜೂನಿಯರ್ ಆಗಿರ್ತಾಳೆ. ಇಬ್ಬರಲ್ಲಿಯೂ ಕೂಡ ಪರಿಚಯ ಆಗಿರುತ್ತೆ. ಇಬ್ಬರು ಕೂಡ ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಇಬ್ಬರ ಪರಿಚಯ ಮುಂದೆ ಪ್ರೀತಿಯಾಗಿ ಬಿಟ್ಟಿರುತ್ತೆ.
ಆಕೆ ತೆಗೆದುಕೊಂಡಿರುವಂತಹ ತಪ್ಪು ನಿರ್ಧಾರದಿಂದ ಇತ್ತ ಯುವಕನು ಕೂಡ ಸಾವನ್ನಪ್ಪಿ ಬಿಟ್ಟಿದ್ದಾನೆ. ಅದೇನೇ ಇದ್ರೂ ಕೂಡ ಕೂತು ಬಗೆಹರಿಸಿಕೊಳ್ಬೇಕಾಗಿತ್ತು. ಅವರಿಬ್ಬರ ಮಧ್ಯೆ ಅದು ಸಾವಿರ ಸಮಸ್ಯೆಗಳು ಬರಬಹುದು. ಪ್ರೀತಿ ಅಂದ್ರೆ ಅಷ್ಟು ಸುಲಭವಾಗಿ ನಾವು ಅಂದ್ಕೊಂಡ ಹಾಗೆ ಇರೋದಕ್ಕೆ ಆಗೋದಿಲ್ಲ. ನಾನು ಆರಂಭದಲ್ಲೂ ಕೂಡ ನಿಮಗೆ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ಬಿಟ್ಟೆ. ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಇದರಲ್ಲಿ ನಾನೇನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ. ಸೊ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ, ನೀವು ಏನೋ ತಪ್ಪು ಮಾಡಿಬಿಡ್ತೀರಿ, ಯುವಕರಿರ್ತೀರಿ, ನಿಮಗೆ ನಿಮ್ಮ ಜವಾಬ್ದಾರಿಗಳು ಗೊತ್ತಿರೋದಿಲ್ಲ, ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಿರೋದಿಲ್ಲ, ಮಂಗನ ವಯಸ್ಸು ಅಂತ ಕರೀತಾರೆ. ಈ ಏಜಲ್ಲಿ ನೀವು ಹೇಗೆ ಬೇಕಾದರೂ ಕುಣಿತಾ ಇರ್ತೀರಿ, ನಿಮ್ಮ ತಾಳಕ್ಕೆ ಕುಟುಂಬದವರು ಕುಣಿಯೋದಕ್ಕೆ ಆಗೋದಿಲ್ಲ. ಸೊ ನೀವು ಹೇಳಿದ ಹಾಗೆ ಎಲ್ಲವನ್ನು ಕೂಡ ಕೇಳೋದಕ್ಕೆ ಆಗೋದಿಲ್ಲ. ನೀವು ಇಷ್ಟಪಡ್ತಿದ್ರಿ ಅನ್ನೋ ಕಾರಣಕ್ಕೆ ನಿಮ್ಮಲ್ಲಿ ಜಗಳ ಗಲಾಟೆ ಅಂತದ್ದು ಯಾವುದೂ ಕೂಡ ಆಗದೆ ಇರೋದಿಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಎಲ್ಲವೂ ಕೂಡ ಇರುತ್ತೆ. ಜೀವನ ಅಂದ ಮೇಲೆ ಇಷ್ಟಾನೂ ಆಗುತ್ತೆ, ಕಷ್ಟನೂ ಆಗುತ್ತೆ. ಇಷ್ಟಪಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಜಗಳ, ಮನಸ್ತಾಪ ಇಂಥದ್ದೆಲ್ಲವೂ ಕೂಡ ಬಂದು ಬಿಡುತ್ತೆ. ಅದನ್ನು ಅನುಸರಿಸ್ಕೊಂಡು ಹೋದ್ರೇನೆ ಜೀವನ. ಸೊ ಅದನ್ನೆಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋದ್ರೇನೆ ಪ್ರೀತಿ. ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಅಮಾಯಕರಾಗಿ ಸಾವನ್ನಪ್ಪಿ ಬಿಡ್ತೀರಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುತೇಕ ಕುಟುಂಬಗಳು ನಿಮ್ಮ ಬಗ್ಗೆ ಕನಸುಗಳನ್ನು ಕಟ್ಕೊಂಡಿರ್ತವೆ. ನಮ್ಮ ಮಗ ಹಾಗಾಗ್ತಾನೆ, ನಮ್ಮ ಮಗಳು ಹೀಗಾಗ್ತಾಳೆ ಅನ್ನುವಂಥ ಭರವಸೆಗಳನ್ನು ಕಟ್ಕೊಂಡು ಬಿಟ್ಟಿರ್ತಾರೆ. ಇವತ್ತು ನಿಮ್ಮ ಸಾವುಗಳಿಂದ ನಿಮ್ಮ ಕುಟುಂಬ ಬೀದಿಗೆ ಬಂದು ಬಿಡುತ್ತೆ. ನಿಮ್ಮನ್ನೇ ನಂಬಿರುವಂತಹ ಕುಟುಂಬಕ್ಕೆ ಅದ್ಯಾರು ಗತಿ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ನೀವು ಸಾಯೋಕ್ಕೂ ಪೂರ್ವದಲ್ಲಿ ನಿಮ್ಮ ಕುಟುಂಬದ ಬಗ್ಗೆ ಒಂದು ಕ್ಷಣ ಯೋಚನೆ ಮಾಡಿಬಿಟ್ರೆ ನೀವು ಆ ಸಾವಿನ ದವಡೆಯಿಂದ ಪಾರಾಗಿ ಬಿಡ್ತೀರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಸ್ನೇಹಿತರೆ, ಈ ಕುರಿತಾಗಿ ರಬಕವಿ ಬನಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಹುಡುಗಿಯ ಮನೆಯವರು ಕೂಡ ದೂರನ್ನ ದಾಖಲಿಸಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಖಚಿತವಾಗ್ತಾ ಇದೆ. ಮುಂದಿನ ದಿನದಲ್ಲಿ ಅಥವಾ ಈ ತನಿಖೆಯನ್ನು ಆರಂಭಿಸಿದ ನಂತರದಲ್ಲಿ ಅಸಲಿ ಸತ್ಯಾಸತ್ಯತೆ ಏನಿರಬಹುದು ಅನ್ನುವಂಥದ್ದು ಗೊತ್ತಾಗುವಂತ ಸಾಧ್ಯತೆ ಇರುತ್ತೆ. ಅದೇನೇ ಗೊತ್ತಾಗ್ಲಿ ಅಥವಾ ಇನ್ನೇನೋ ಆಗ್ಲಿ, ಬದುಕಿ ಬಾಳಬೇಕಾದಂತ ಇಬ್ಬರು ಕೂಡ ಈಗ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಸೊ ಈ ಕುರಿತಾಗಿ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.